और इसको हमने हरा दिया तो अच्छी बात है। ये महिला बिल नहीं है, ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है। ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವಾಗುವುದಕ್ಕೆ ಫೇಲ್ಯೂರ್ ಆದ ಬೆನ್ನಲ್ಲೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಮಹಿಳೆಯರ ಹೆಸರಲ್ಲಿ ಸಂವಿಧಾನವನ್ನ ನಾಶಪಡಿಸುವುದಕ್ಕೆ ಅಸಂವಿಧಾನಿಕ ತಂತ್ರವನ್ನ ಬಳಸಿದೆ ಅಂತ ಹೇಳಿದರು. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಿರೋಧ ಪಕ್ಷಗಳು ಒಗ್ಗಟ್ಟನ್ನ ಎತ್ತಿ ತೋರಿಸಿದ್ದು ತಿದ್ದುಪಡಿ ಮಸೂದೆಯು ಬಿದ್ದು ಹೋಗಿದೆ. ಕೇಂದ್ರ ಸರ್ಕಾರ ಮಹಿಳೆಯ ಹೆಸರಲ್ಲಿ ಸಂವಿಧಾನವನ್ನ ಮುರಿಯುವುದಕ್ಕೆ ಅಸಂವಿಧಾನಿಕ ತಂತ್ರವನ್ನ ಬಳಸಿತು. ಭಾರತ ಅದನ್ನ ನೋಡಿದೆ, ಇಂಡಿಯಾ ಒಕ್ಕೂಟ ಅದನ್ನ ತಡೆದಿದೆ ಅಂತ ಹೇಳಿದ್ದಾರೆ. ಹಾಗೆ ಪ್ರಧಾನಮಂತ್ರಿಗಳಿಗೆ ನನ್ನದೊಂದು ಮನವಿ ಏನಂತಂದ್ರೆ, ಅವರಿಗೆ ಮಹಿಳಾ ಮೀಸಲಾತಿ ಬೇಕು ಅಂತಿದ್ರೆ 2023ರ ಕಾನೂನನ್ನ ಜಾರಿ ಮಾಡಲಿ, ಆಗ ಇಡೀ ವಿರೋಧ ಪಕ್ಷ ಅವರನ್ನ ಬೆಂಬಲಿಸುತ್ತೆ ಅಂತಾನೂ ಹೇಳಿದ್ದಾರೆ. ಇದು ಮಹಿಳೆಯರ ಮೀಸಲಾತಿ ಮಸೂದೆ ಅಲ್ಲ, ಬದಲಿಗೆ ಭಾರತದ ಚುನಾವಣಾ ನಕ್ಷೆಯನ್ನೇ ಬದಲಾಯಿಸುವ ಪ್ರಯತ್ನ ಅಂತಾನೂ ಹೇಳಿದ್ದಾರೆ. संविधान पर आक्रमण था और इसको हमने हरा दिया तो अच्छी बात है। सर, जो सरकार कह रही है कि महिलाओं का विरोध किया, इस बात की आप पर विपक्ष को नहीं, हमने क्लियरली बोला है कि ये महिला बिल नहीं है, ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है। ये हमने रोक दिया है और मैं अभी कह रहा हूँ, प्रधानमंत्री से कह रहा हूँ, अगर आप महिला बिल चाहते हैं 2023 का महिला बिल निकालिए, उसका इम्प्लीमेंटेशन आज से करिए और पूरा का पूरा ऑपोजिशन 100% आपको समर्थन देगा और महिला बिल हम इमीडिएट इम्प्लीमेंटेशन करा देंगे। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.